ಬಾರ್ಡರ್ ಜಾಮ್ ಆಗಿಬಿಟ್ಟಿದೆ ನೋಡಿ. ಹಿಂದೆ ಯೋಚನೆ ಮಾಡ್ರಿ. ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು 2ನೇ ದಿವಸ. ನಿನ್ನೆ ಲೋಡ್ ಮಾಡ್ಕೊಂಡು ಬಿಟ್ಟಿದ್ದೆ. ರಾತ್ರಿ 1 ಗಂಟೆ ಆಗಿತ್ತು ಇಲ್ಲಿ ಬಂದಾಗ. ಊಟ ಮಾಡಿ ಇಲ್ಲೇ ಮಲಗಿದ್ದೆ. ಇವಾಗ ಎದ್ದಿದ್ದೀನಿ ನೋಡಿ 6 ಗಂಟೆಗೆ. 6 ಗಂಟೆ ಅಲ್ಲ ಗುರು, 7 ಗಂಟೆ ಆಗೈತೆ. 6 ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದೆ. ಎದ್ದು ಅಲಾರಾಮ್ ಆಫ್ ಮಾಡಿ ಮಕ್ಕೊಂಡೆ. ಕೆಸರು ನೋಡಿ ಗುರು, ಎಷ್ಟೊಂದು ಕೆಸರು ಐತೆ. ಈ ಕೆಸರಿನಾಗೆ ಅಂದರೆ ಗಾಡಿ ಇಲ್ಲೇ ಸಿಗೆ ಬೀಳ್ತಿದ್ದು. ನಾನು ತಂದು ಈ ಕಡೆ ಹಾಕಿದ್ದೆ, ಯಾಕಂದರೆ ಇಲ್ಲೆಲ್ಲ ಗಟ್ಟಿ ಜಾಗ ಇಲ್ಲ. ಅದಕ್ಕೆ ಅದು ಎಲ್ಲ ಗಟ್ಟಿ ಜಾಗನೇ. ಅಂದರೆ ಒಂದು ಸ್ವಲ್ಪ ನನ್ನ ಲೋಡ್ ಗಾಡಿ ಎಲ್ಲನ ಊತ್ಕಿತ್ಕೊಂಡಿತ್ತು ಅಂತೇಳಿ ನಿಲ್ಸಕ್ಕೆ ಹೋಗಲಿಲ್ಲ. ಇವಾಗ ಎದ್ದು ಫ್ರೆಶ್ ಆದಿಟ್ಟು ಕೆಸರು ಕಾಲಿಟ್ಬಿಟ್ಟೆ. ಅಲ್ಲೊಂದು ಸ್ವಲ್ಪ ಕೆಸರಿತ್ತು, ಅದ್ರ ಕಾಲಿಟ್ಟು ಹೋಗ್ತಾ ಇದೆ ನೋಡಿ. ಇವಾಗ ಒಂದೇ ಸಲ ಟೀ ಕುಡಿದು ಗಾಡಿ ಎತ್ತಾನ, ಟೀ ಕುಡಿದು ಬರೋಣ. ಮತ್ತಿನ್ನ ಗಾಡಿಯಲ್ಲಿ ನಿಲ್ಸೋದೇ ಬೇಕಿಲ್ಲ. ಒಂದೇ ಸಲ ಎಲ್ಲಂದರೆ ಎಲ್ಲನ ತಿಂಡಿಗೆ ಟಿಫನಿಗೆ ನಿಲ್ಸಿದ್ರಾತು ತೆಲಂಗಾಣದಾಗ ಹೋಗಿ, ಇಲ್ಲಾಂದರೆ 11 ಗಂಟೆಗೆ ಊಟನೇ ಮಾಡಿಬಿಟ್ರಾತು. ಇವಾಗ ಚಾ ಕುಡ್ದು ಹೋಗೋಣ. ನಮ್ಮ ಚಿಕ್ಕ ಹೋಗಿಲ್ಲ ಪಾಪ, ಇವತ್ತು ಭಾನುವಾರ. ನೋಡಿ ಸ್ನೇಹಿತರೆ, ಇದೆಲ್ಲ ಎಷ್ಟು ಕೆಸರು, ಇದೊಂಚೂರು ಗಟ್ಟಿ ಐತೆ. ಟೀ ಕುಡಿದು ಹೋಗೋಣ ಬನ್ನಿ. ನೋಡಿ ಸ್ನೇಹಿತರೆ, ಅಲ್ಲಿಂದ ಹೊರಟಿದ್ದೀನಿ. ಮಳೆ ಇಲ್ಲ ಏನಿಲ್ಲ ನೋಡಿ. 7:15 ಆದ ಟೈಮು. ಇದು 6 ಗಂಟೆಗೆ ಎದ್ದಿದ್ರೆ ಇಷ್ಟೊತ್ತಿಗೆ ಬಾರ್ಡ್ರ್ ಹತ್ರ ಹೋಗ್ತಿದ್ದೆ. 6 ಗಂಟೆಗೆ ಅಲಾರಾಮ್ ಆಫ್ ಮಾಡಿ ಮಲ್ಕೊಂಡೆ, ಯಾಕಂದರೆ ನಾನು ಮಕ್ಕಂಡಾಗೆ 1:15 ನೈಟು. ಅದಕ್ಕೆ ಮಲ್ಕೊಂಡಿದ್ದು. ಏನು ತೊಂದರೆ ಇಲ್ಲ, ನಾವೇನು ಪ್ರಪಂಚಕ್ಕೆ ಅನ್ನ ಹಾಕಂಗಿಲ್ಲ. ಹೆಂಗಂದ್ರೂ ನಾಳೆ ಮುಟ್ಟಿಸ್ತೀನಿ ಗಾಡಿ. ನಾನು ಮುಂದೆ 2 ಗಾಡಿ ಇದಾವೆ ಅಂತ ಹೇಳಿದ್ನಲ್ಲ, ಅವೆರಡು ಗಾಡಿ ರಾತ್ರಿ ನನಗಿನ್ನ 20 ಕಿಲೋಮೀಟ್ರ್ ಹಿಂದೆ ಹೋಟ್ಲಲ್ಲಿ ಮಲಗಿದ್ರು. ಆ ಹೋಟ್ಲಲ್ಲಿ ಮಲಗಿದ್ರು. ನಾನು ಬಂದೆ. ರಾತ್ರಿ ನಾನು ಈ ಹೋಟ್ಲಿಗೆ ಬರ್ಬೇಕಂತಿದ್ದೆ. ಈ ಹೋಟ್ಲಾಗೆ ಪಾರ್ಕಿಂಗ್ ಹೆಂಗೈತಂತ ಗೊತ್ತಿಲ್ವಲ್ಲ ನಮಗೆ, ಹಾಗಾಗಿ ಬರಲಿಲ್ಲ. ಯಾಕಂತೀರ, ಫುಲ್ ಗಟ್ಟಿ ಐತೆ ಗುರು ಪಾರ್ಕಿಂಗು. ಈ ಕಡೆ ಎಲ್ಲ ಕೆಸರಿತ್ತರೆ ಗಾಡಿ ಸಿಕ್ಕಾಕೊಂಡ್ಬಿಡ್ತೈತೆ ಅಂತ ಭಯ ಬೇರೆ. ಗಾಡಿ ಸಿಕ್ಕಾಕೊಂಡ್ರೆ ಅದಕ್ಕೆ ಕ್ರೈನ್ ಕರ್ಸು, JCB ಕರ್ಸು ಅಂತೇಳಿ ಸುಮ್ಮನೆ 4-5 ಸಾವಿರ ದುಡ್ಡು. ನಾನು ತಿನ್ನಂಗಲ್ಲ, ಓನರ್ ತಿನ್ನಂಗಲ್ಲ. ಅದು ಬೇರೆ ಯೋಚನೆ ಮಾಡಬೇಕು. ಮಳೆಗಾಲದಲ್ಲಿ ಡಾಬಾದಲ್ಲಿ ಗಾಡಿ ಹಾಕ್ಬೇಕಂದ್ರೆ ಅದಕ್ಕೆ ಅಲ್ಲಿಗೆ ಬಂದು ಹಾಕಿದ್ದು ನಾನು. ಆ ಡಾಬಾದಲ್ಲಿ ಹೆಂಗೋ ಈ ಕಡೆ ಮುಂದ್ಗಡೆ ಗಟ್ಟಿ ಇರುತ್ತಂತೇಳಿ ಈ ಡಾಬಾದಲ್ಲಿ. ಇದು ರಾಜಸ್ಥಾನಿ ಹೋಟ್ಲು, ಅದು ರಾಜಸ್ಥಾನಿ ಹೋಟ್ಲು. ನೆಕ್ಸ್ಟ್ ಟೈಮು ಈ ಕಡೆ ಹೋಟ್ಲಿಗೆ ಬರೋಣ. ಪೆಟ್ರೋಲ್ ಬಂಕ್ ಪಕ್ಕ ಐತಲ್ಲ, ಆ ಹೋಟ್ಲಿಗೆ ಬರೋಣ ನೆಕ್ಸ್ಟ್ ಟೈಮು. ಇವಾಗ ಹೋಗೋಣ. ಇನ್ನೇನು ಇಲ್ಲಿಂದ ಬರೀ ಅಪ್ಪಗಳೇ. ಒಂದು ದೊಡ್ಡ ಅಪ್ಪ ಐತೆ, ಆ ಅಪ್ಪ ತಿಳಿದ್ರೆ ಹೋಗ್ತೀನಿ ಮುಂದ್ಗಡೆಗೆ. ನೋಡೋಣ ಬನ್ನಿ ಎಷ್ಟೊತ್ತಿಗೆ ಹೋಗ್ತೀನಿ. ಏನೋ ಬಾರ್ಡ್ರ್ನಾಗ ಜಾಮ್ ಐತೋ ಇಲ್ಲ, ಬನ್ನಿ ಹೋಗಿ ಮುಂದೆ ಸಿಗೋಣ. ನೋಡಿ ಫ್ರೆಂಡ್ಸ್, ಬಾರ್ಡ್ರಿಗೆ ಬಂದ್ವಿ. ಬಾರ್ಡ್ರ್ ಜಾಮ್ ಆಗಿಬಿಟ್ಟಿದೆ ನೋಡಿ. ಹಿಂದೆ ಎಷ್ಟು ಗಾಡಿ ಇದ್ದಾವೆ, ಎಲ್ಲ ಫುಲ್ ಜಾಮು. ಬಾರ್ಡ್ರು ಜಾಮು ಅಂದರೆ ಜಾಮು. ಇವಾಗ ಕಾಸು ಕೊಡಬೇಕು. ಕಾಸು ಬರೀ 50 ರೂಪಾಯಿ ನೋಟೇ ಇರೋದು ನಮ್ಮ ಹತ್ರ. ರಾತ್ರಿ ಬಂಕ ಕ್ಯಾಶ್ ಇಸ್ಕೊಂಡಾಗ ಬಂಕ್ನಲ್ಲಿ ಬರೀ 50 ರೂಪಾಯಿ ನೋಟ್ ಕೊಟ್ಟಿದ್ದ, ಅದನ್ನೇ ಕೊಡೋದು. ಇಲ್ಲೆಲ್ಲ ಒಂದು 10 ವೀಲ್ ಇತ್ತು. ಇವತ್ತಿದು ಕ್ರೇಟ್ ತುಂಬ್ಕೊಂಡು ಎಷ್ಟು ಸಖತ್ತಾಗಿತ್ತು ಅಂತೀರಾ, ಭಾಳ ಸೂಪರಾಗಿದೆ. ಆ ಬೆಂಗಳೂರು ಗಾಡಿ ನೋಡಿದೆ. ಇವಾಗ ಹಿಂದೆ ಟೀ ಅಂಗಡಿ ಹತ್ರ ನಿಲ್ಲಿಸಿದ್ರು ಟೀ ಕುಡಿಯೋರವರು. ನನಗಿಂತ ಮುಂಚೆನೇ ಎದ್ದು ಬಂದಾರ ಗುರು. ನಾನು ಹತ್ರ ಲೇಟಾಗಿ ಎದ್ದು ಬರ್ತಾರಂದ್ರೆ ನೋಡೋಣ. ಅವ್ರಿಗಿಂತ ಮುಂಚೆನೇ ಟ್ರೈ ಮಾಡೋಣ. ಇಲ್ಲಿಂದ ಸುಮಾರು 900 ಕಿಲೋಮೀಟ್ರ್, 850 ಕಿಲೋಮೀಟ್ರ್ ಐತೆ. ನಮ್ಮ ಹತ್ರ ಬೇಜಾನ್ ಟೈಮ್ ಐತೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಹೋಗ್ಲೇಬೇಕು ಅಲ್ಲಿಗೆ. ಟ್ರೈ ಮಾಡೋಣ. ಇದು ಮಳೆ ಏನು ಬರ್ತಿಲ್ಲ, ಬಿಸಿಲು ಇಲ್ಲ, ಏನಿಲ್ಲ. ಸುಮ್ಮನೆ ನಾನ್ ಸ್ಟಾಪ್ ಹೊಡಿತಾ ಇರೋದೆ, ಫುಲ್ ನಾನ್ ಸ್ಟಾಪ್. ಇಲ್ಲಿವರೆಗೂ ಚಿಕ್ಕಬಳ್ಳಾಪುರ ಗಂಟನೂ ಹೊಡೆಯೋದೆ. ಟ್ರೈ ಮಾಡೋಣ. ಬಾರ್ಡ್ರ್ ಸಿಕ್ಕಾಬಟ್ಟೆ ಜಾಮ್ ಐತೆ. ಟಿಫನ್ ಬೇರೆ ಮಾಡಬೇಕಾಗಿತ್ತು. ಇನ್ನೇನು ತೆಲಂಗಾಣಕ್ಕೆ ಬಂದ್ವಿ. ಇಲ್ಲ ನಾ ಇಡ್ಲಿ ವಡೆ ತಿಂದು ಹೋದ್ರೆ ಆಯ್ತು. ಇನ್ನೇನು ಮಾಡ್ತೀರಾ, ಅದನ್ನೇ ತಿನ್ನೋಣ ಅಂತೇಳಿ ಬಂದಿರೋದು. ಇಡ್ಲಿ ವಡೆ ತಿನ್ನಬೇಕು ಅಂತೇಳಿ ಇಡ್ಲಿ ವಡೆ ತಿಂದು ಹೋಗ್ಬೇಕು ಅಷ್ಟೇ ನೋಡಿ. ನೋಡೋಣ ಬನ್ನಿ, ಬಾರ್ಡ್ರಿ ಪಾಸ್ ಮಾಡೋಣ.
ತೆಲಂಗಾಣ ಎಂಟ್ರಿ ಆದ್ವಿ. ಬಾರ್ಡರ್ ಪಾಸ್ ಮಾಡಕ್ಕೆ ಅರ್ಧ ಗಂಟೆ ಆದ್ ಗುರು. 6 ಗಂಟೆಗೆ ಎದ್ದಿದ್ರೆ ಇನ್ನು 50 ಕಿಲೋಮೀಟರ್ ಮುಂದೆ ಎತ್ತಿದ್ದೆ. ಏನ್ ಮಾಡ್ತೀರಾ, ಅದು ಹಂಗೆ ಗುರು. ಲೇಟ್ ಆಗಿ ಮಕ್ಕಂಡ್ರೆ ನಮ್ಗೆ ಬೆಳಗ್ಗೆ ಬೇಗ ಎದ್ದಾಳ ಅಭ್ಯಾಸ ಇಲ್ಲ. ಒಂದೊಂದ್ಸಲಿ ಎದ್ದಾಳ್ತೀವಿ, ಒಂದೊಂದ್ಸಲಿ ಎದ್ದಾಳೋದಿಲ್ಲ. ಅವ್ನು 6 ಗಂಟೆಗೆ ಅಂದ್ರೆ ನಾನು ವಾಚ್ಮ್ಯಾನ್ ಹೇಳಿದ್ದಿಲ್ಲ ಎಬ್ಬಿಸ್ ಅಂತಂದು. ಕೇಳ್ದ ಪಾಪ ಎಷ್ಟು ಗಂಟೆಗೆ ಎಬ್ಬಿಸನ್ ಅಂತ ಹೇಳಿ, ನಾನೇ ಹೇಳಿಲ್ಲ. 5 ಗಂಟೆಗೆ ಎಬ್ಬಿಸನ್ ಹೇಳಿದ್ರೆ ಅಷ್ಟಲ್ಲಿ ಇನ್ನೇನ್ ಮಾಡೋದು ಅಂತೇಳಿ 3 ಗಂಟೆಗೆ ಎದ್ದು ಬಂದೆ. ಅದು ಇದು ಅಲ್ಲಿಗೆ ಭಾರಿ ಇರಿಟೇಟ್ ಮಾಡ್ತದ್ ಗುರು. ಏನಾದ್ರು ಮಾಡ್ಬೇಕಾದ್ರೇನೆ ಸೌಂಡ್ ಮಾಡೋದು ಕಟ ಕಟ ಅಂತೇಳಿ. ಅದು ಒಂದ್ ಬೋಲ್ಟ್ ಹಾಕ್ಬೇಕು, ಆಗ್ತಿರುತ್ತೆ. ಇನ್ನು ನಮ್ಗೆ ಬಿಲ್ ಬಂದು ವಾಟ್ಸಪ್ ಮಾಡಿರೋದು. ಅಲ್ಲಿ ಫ್ಯಾಕ್ಟ್ರಿಯಿಂದ ಹೊರಗಡೆ ಬರಕ್ಕೆ ಬೇರೆ ಬಿಲ್ ಕೊಟ್ಟಿದ್ರು. ಇವಾಗ ಅಂದ್ರೆ ಅದು ಅಲ್ಲೇ ನಾಗ್ಪುರಿಗೆ ಅಡ್ರೆಸ್ ಹಾಕೊಂಡಿದ್ರು. ಅಲ್ಲಿಂದ ಕಳ್ಸಿದಾರೆ ನಮ್ಗೆ ಬೇರೆ ಬಿಲ್. ಟ್ರಾನ್ಸ್ಪೋರ್ಟ್ ನಲ್ಲಿ ನೋಡಿದ್ರೆ ದಾಬಸ್ಪೇಟೆ ಅಂತ ಹೇಳ್ಬಿಟ್ಟಿದ್ದಾನೆ. ಇದ್ರಾಗ ಅಡ್ರೆಸ್ ನೋಡಿದ್ರೆ ಚಿಕ್ಕಬಳ್ಳಾಪುರಿಗೆ ಐತೆ. ಚಿಕ್ಕಬಳ್ಳಾಪುರಿಗೆ ಅಂದ್ರೆ ಲಾಸ್ಟ್ ಟೈಮ್ ನಾನು ಅಂತ ಹೋಗಿದ್ವಲ್ಲ, ಅಲ್ಲಿಗೆ ಐತೆ ಚಿಕ್ಕಬಳ್ಳಾಪುರಿಗೆ. ಇನ್ನ ನಮ್ಮ ಓನರ್ ಏನ್ ಕೊಂಡೋಗೋಣ ಅಂತ ನಮ್ಮನ ಬಂದ್ವಲ್ಲ ಗೊತ್ತಿಲ್ಲ. ಅನ್ಲೋಡ್ ಮಾಡೋಣ ಹೋಗಿ. ಇನ್ನೇನ್ ಮಾಡ್ತೀರಾ, ಅನ್ಲೋಡ್ ಮಾಡಿ ಅಲ್ಲಿಂದ ಸೀದಾ ಹಂಗೆ ಒಳಗಡೆ ಹೋಗೋ. ಒಳಗಡೆ ಒಂದು ದಾರಿ ಬರುತ್ತೆ. ಎಲ್ಲಿಂದ ಅಂದ್ರೆ ನಂದಿ ಬೆಟ್ಟದಿಂದ ಇನ್ಲಾಸ್ ಬರುತ್ತೆ. ಸೀದಾ ಅದು ಎಲ್ಲಿ ಟಚ್ ಆಗುತ್ತೆ ಅಂದ್ರೆ ಗುರು, ಸೀರಾಗ್ ಬರ್ತೀನಿ ಮಧುಗಿರಿ ಮೇಲೆ, ಗೌರಿಬಿದನೂರು ಮಧುಗಿರಿ, ಅಲ್ಲೇ ಬಂದ್ರಾತು. ಇಲ್ಲೊಂದು ನದಿ ತೋರಿಸ್ತೀನಿ. ನದಿ ದಾಟಿದಟ್ಟಿಗೆ ಈ ಹೊಳೆ ದಾಟಿದಟ್ಟಿಗೆ ತೆಲಂಗಾಣ ಇತ್ಲಾಗೆ. ಹೊಳೆಯಿಂದ ಈ ಕಡೆ ಮಹಾರಾಷ್ಟ್ರ, ಈ ಕಡೆ ತೆಲಂಗಾಣ. ಇಲ್ಲಿ ವೆಲ್ಕಮ್ ಬೋರ್ಡ್ ಇಲ್ಲ, ಏನಿಲ್ಲ. ಇನ್ನ ಬಿಲ್ ಬೇರೆ ಪ್ರಿಂಟ್ ತೆಗಿಸ್ಕೋಬೇಕು. ಅಲ್ಲಿ ಮುಂದೆ ಬಾರ್ಡ್ರಾಗೆ ಆದಿಲಾಬಾದ್ ಬಾರ್ಡರ್ ದಾಟಿದ್ಮೇಲೆ ಅಲ್ಲೇ ಚೆಕ್ ಪೋಸ್ಟ್ ಐತೆ, ಅಲ್ಲೇ ತೆಗಿಸ್ಕೊಂಡ್ರೆ ಆತು. ಅಲ್ಲಿ ತಕ್ಕೊಡ್ತಾನೆ, ನೋಡೋಣ. ಅಲ್ಲೇನ ಸಿಕ್ಕರೆ ಹಂಗೆ ತಿಂಡಿ ತಿಂದ್ರೆ ಆತು, ಇಡ್ಲಿ ಪಡ್ಲಿ. ಇಲ್ಲಾಂದ್ರೆ ಪ್ರಿಂಟ್ ಔಟ್ ತೆಗಿಸ್ಕೊಂಡು ಚಾ ಕುಡ್ಕೊಂಡು ಹೋಗೋಣಂತೆ. ಏನನ್ನ ಬ್ರೇಕ್ಫಾಸ್ಟ್ ಮಾಡಿದ್ರೆ ಸಾಕು. ಮತ್ತೆ ಇನ್ನ 11:30 ಅಷ್ಟೇ, 11 ಗಂಟೆ ನಿಲ್ಸಿ ಬೆಳಿಗ್ಗೆ ಮಧ್ಯಾಹ್ನದ 2 ಒಂದೇ ಸಲ ಊಟ ಮಾಡ್ಬಿಡೋಣ. ನಾವು ಆ ಕಡೆಯಿಂದ ಬರ್ಬೇಕಾದ್ರೆ ಈ ಕಡೆ ಫುಲ್ ಮಳೆ ಬರೋದು. ಇವಾಗ ನೋಡಿ ಮಳೆ ಇಲ್ಲ, ಏನಿಲ್ಲ. ವಾತಾವರಣ ಹೆಂಗ್ ಕಾಣ್ತಿದೆ, ಬಿಸಿಲು ಬಿದ್ದತೆ. ಈ ಬಿಸಿಲಿಗೆ ಏನು ಆಗಲ್ಲ ಗುರು, ಟೈರ್ ಹೊಡಿಯಲ್ಲ, ಏನಿಲ್ಲ. ಬೇಸಿಗೆ ಬಿಸಿಲಿದೆಯಲ್ಲ, ಅದಕ್ಕೆ ಸಿಕ್ಕಾಪಟ್ಲೆ ಟೈರ್ ಹೊಡಿಯೋದು. ಈ ಬಿಸಿಲು ಬಂದ್ರೂ ಗಾಳಿ ಬರ್ತಿರ್ತದಲ್ಲ, ಹಂಗಾಗಿ ಏನು ಆಗೋದಿಲ್ಲ, ತೊಂದ್ರೆ ಇಲ್ಲ, ಏನಿಲ್ಲ. ಸುಮ್ಮನೆ ಹೊಡಿತಾ ಇರೋದೆ ನಾನ್ ಸ್ಟಾಪ್. ಚಿಕ್ಕಬಳ್ಳಾಪುರ ಗಂಟ ಹೋಗಕ್ಕಾಗಲ್ಲ, ಎಲ್ಲಿಗಾಗ್ತದೆ ಅಲ್ಲಿಗೆ ಹೋಗೋದು. ಇನ್ನ ಡೆಪ್ ಬೇರೆ ಇಲ್ಲ, ಡೆಪ್ ಹಾಕ್ಸ್ಕೊಬೇಕು. ಡೆಪ್ ಏನ್ ಮಾಡೋಣ ಅಂದ್ರೆ ಹೊರಗಡೆದ್ ಹಾಕ್ಸ್ಬಿಡೋಣ ಅಂತ ಇದೀನಿ. ನೋಡೋಣ. ಇಲ್ಲಿ ಇದು ಗುಲ್ಜಾಮಾಬಾದ್ ಹತ್ರ ಒಂದ್ ಶೋರೂಮ್ ಐತೆ. ಆ ಶೋರೂಮ್ನಾಗೆ ಯಾವಾಗ ಹೋದ್ರೂ ಡೆಫ್ ಕೊಡಲ್ಲ ಗುರು. ಆ ಬಡ್ಡಿ ಮಗ ಬಕೆಟ್ ತಗೊಂಡೋಗಂತಾನೆ. ಮತ್ತೆ ಗಾಡಿನೂ ಒಳಕ್ ಬಿಡಲ್ಲ. ಲೂಸು ಡೆಫ್ ಹಾಕೋದೇ ಇಲ್ಲ. ಕರೆಂಟ್ ಹೋಗೈತೆ, ಅದು ಹೋಗೈತೆ ಅಂತಾನೆ. ಆ ಬಡ್ಡಿ ಮಗನ್ ಶೋರೂಮ್ಗೆ ಯಾವಾಗ ಹೋದ್ರೂ ಅದೇ ನಾಟಕ ಮಾಡೋದು. ಯಾಕಂತೀರಾ, ಲೂಸ್ಗಿನ್ನ ಇದು ಬಕೆಟ್ ತಗೊಂಡ್ರೆ ಬಕೆಟ್ 300 ರೂಪಾಯಿ ಜಾಸ್ತಿ, ಲೂಸ್ 300 ರೂಪಾಯಿ ಕಮ್ಮಿ ಅಲ್ವಾ. ಅದಕ್ಕೆ ಹಾಗೆ ಮಾಡೋದವನು. ಹೇಳಿದ್ದೀನಿ ಇನ್ನೊಂದ್ಸಲಿ ನಿನ್ ಕಿತ್ತೋಗಿರೋ ಶೋರೂಮಿಗೆ ಬರೋದೇ ಇಲ್ಲ ಅಂತ ಹೇಳಿ. ಇವಾಗ ಅವ್ನ ಶೋರೂಮ್ಗೆ ಹೋಗೋದ್ ಬೇಡ. ಅಲ್ಲೊಂದು ಇನ್ನೊಂದು ಶೋರೂಮ್ ಆದಿಲಾಬಾದ್ ದಾಟಿದ್ಮೇಲೆ ಒಂದು ಶೋರೂಮ್ ಬರ್ತದೆ, ನೋಡೋಣ. ಅಲ್ಲಿ ಹಾಕ್ಸ್ಕೊಂಡು ಹೋಗೋಣ. ನಮ್ಮ ಹತ್ರ ಕ್ಯಾನ್ ಇದ್ದಿದ್ರೆ ರೈಟ್ ಸೈಡಿಗೆ ಒಂದು ಶೋರೂಮ್ ಇತ್ತು, ಅಲ್ಲಿ ಹಾಕ್ಸ್ಬೋದಾಗಿತ್ತು. ಬಂಡ್ರಗೂಡದಾಗೆ ಶೋರೂಮ್ ಓಪನ್ ಇತ್ತು, ಆದ್ರೆ ನಾನು ಹೋಗಿ ಹಾಕ್ಸ್ಕೊಂಡ್ ಬರ್ಲಿಲ್ಲ. ಯಾಕಂದ್ರೆ ಅದು ಒಳಗಡೆ ಇಳಿದೋಗ್ಬೇಕು. ಒಳಗಡೆ ಇಳಿದೋಗಿ ಮೇಲೆ ಹತ್ತು ಬರೋದು ಇನ್ನೇನು ಅಂತೇಳಿ ಸುಮ್ಮನೆ ಬಂದೆ. ಗಾಡಿ ಬೇರೆ ಸ್ಪೀಡ್ ಇತ್ತಲ್ಲ ಅಲ್ವಾ, ಆಗ ಬಂದ್ಬಿಟ್ಟೆ. ಇವಾಗ ಬನ್ನಿ ಆದಿಲಾಬಾದ್ ಬಾರ್ಡ್ರಲ್ಲಿ ಪ್ರಿಂಟ್ ಔಟ್ ತೆಗಿಸ್ಕೊಂಡು ಸಿಗೋಣ. ಯೋಚನೆ ಮಾಡ್ರಿ, ಬೇಕಾದ್ರೆ ನಾವ್ ಎಲ್ಲೇ ಲೋಡಿಗೆ ಹೋಗ್ಲಿ, ಯಾವ್ದೇ ಫ್ಯಾಕ್ಟ್ರಿಗೆ ಲೋಡಿಗೆ ಹೋಗ್ಲಿ, ಅನ್ಲೋಡಿಗೆ ಹೋಗ್ಲಿ, ಯಾವ್ದೇ ಒಂದು ಕಂಪ್ನಿಗೆ ಹೋಗ್ಲಿ, ಡ್ರೈವರ್ ಮಾತ್ರ ಒಳಗಡೆ ಬಿಟ್ಕೊಳೋದಿಲ್ಲ. ಅದು ಡ್ರೈವರಿಗೆ ಅದು ಬಿಲ್ ಇಸ್ಕೊಳಕ್ಕೂ ಬಿಲ್ ಕೊಡಕ್ಕೂ ಒಂದು ಕಿಟಕಿ ಮಾಡಿರ್ತಾರೆ. ಆ ಕಿಟಕಿಗೆ ನಾವು ಅಂದ್ರೆ ಕೈ ಅಷ್ಟೇ ಕಿಟಕಿ ಇರುತ್ತೆ. ಹಿಂಗೆ ಕಿಟಕಿ ಒಳಗೆ ಹೋಗಿ ಬಿಲ್ ಕೊಡ್ಬೇಕು, ಬಿಲ್ ಇಸ್ಕೊಂಬರ್ಬೇಕು. ಯಾಕಂಗ್ ಮಾಡ್ತಾರ ಏನೋ. ನೀವು ಯಾವ್ದೇ ಫ್ಯಾಕ್ಟ್ರಿಗೆ ಹೋಗ್ಲಿ, ಎಲ್ಲಾ ಕಡೆನೂ ಅಷ್ಟೇ ಮಾಡೋದು. ಆದ್ರೆ ನಾವೇನ್ ತಿಳ್ಕೊಂತೀವಿ ಗೊತ್ತಾ, ಅವ್ರಿಗೆ ಅವ್ರು ನಮ್ಗಿನ್ನ ಕಡೆ ಅಂತ ತಿಳ್ಕೊಂತೀವಿ. ಅವ್ರು AC ರೂಮ್ನಾಗ ಕುತ್ಕೊಂಡು ಕೆಲಸ ಮಾಡ್ಬೋದು ಅಷ್ಟೇ. ನಾವು ನಾನ್ AC ಫುಲ್ AC ನಾಗ ಕೆಲಸ ಮಾಡೋದು ನಾವು.
ಆದ್ರೆ ಏನ್ ಮಾಡ್ತೀರಾ, ಮನೆ ಬಿಟ್ಟು ರಾಜ್ಯ ಓಡಾಡ್ತೀವಿ ಗುರು. ಅವರು ಅಷ್ಟೆಲ್ಲ ಅಹಂಕಾರ ದಿಮಾಕ ಬೀಳ್ತಾರಲ್ಲ ಕಂಪ್ನಿ ಒಳಗಡೆ, ಅವ್ರಿಗೆ ಅಷ್ಟೊಂದೇನ್ ಸಂಬಳ ಇರಲ್ಲ. 15,000 17,000 ಬೇಡ ಅಂದ್ರೆ 20,000 ಸಂಬಳ ಇರುತ್ತೆ. 20,000ಕ್ಕೆ ಅಷ್ಟು ಅಹಂಕಾರ ಮಾಡ್ತಾರೆ. ನೋಡ್ಬೇಕು, ಆಮೇಲೆ ಕರಿತೀವಿ ಹೋಗೋ, ಒಂದು ಅರ್ಜೆಂಟಾ ಹೋಗ್, 1 ಗಂಟೆ ಬಿಟ್ಟು ಅಂತಂದ್ರೆ ಒಂದೊಂದ್ ಕಡೆ ಫ್ಯಾಕ್ಟ್ರಿನಲ್ಲಿ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಆಮೇಲೆ ಕರಿತೀವಿ ಹೋಗ್ರಿ, ಇಲ್ಲಿ ಬಂದ್ಮೇಲೆ ನಾವೇ ಬರ್ತೀವಿ ನಿಮ್ಮ ಹತ್ರ ಅಂತಾರೆ. ಒಂದೊಂದು ಕಂಪ್ನಿನಲ್ಲಿ ದುರಂಕಾರ ಜಾಸ್ತಿ ಅವ್ರಿಗೆ. ಆಮೇಲೆ ಕರಿತೀವಿ, ಎಷ್ಟಲ್ಲಿ ಬಂದ್ ಕೇಳ್ತಿ, ಆಗ್ಲೆಲ್ಲ ಬಂದ್ ಕೇಳ್ಬೇಡ ಅಂತ ಹೇಳ್ತಾನೆ, ಹೇಳ್ತಿರ್ತಾರೆ. ಹಂಗೆ ಆತರ ಎಲ್ಲಾ ಡ್ರೈವರ್ಗೆ ಆಗುತ್ತೆ. ನನಗೆ ಆಗಿರೋ ಅನುಭವ ನಾನು ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ನಮ್ ಡ್ರೈವರ್ಗಳಿಗೆಲ್ಲ ಹಿಂಗೆ ಮಾಡೋದು. ಬಿಲ್ ಇಸ್ಕೊಳಕ್ ಆ ಕಿಂಟೆಗ್ ಬಾ, ಈ ಕಿಂಟೆಗ್ ಬಾ ಅಂತಾರೆ. ಯಾರು ವಾಪಸ್ ಬರ್ತಿದ್ದಾನೆ ರಿವರ್ಸ್, ಯಾವ ಕಡೆ ಹೋಗ್ಬೇಕು ಅನ್ನೋದೇ ನಮ್ಗೆ ಗೊತ್ತಾಗ್ತಿಲ್ಲ ಅಂತ ಕನ್ಫ್ಯೂಸ್ ಮಾಡ್ತಾರೆ. ಕ್ಯಾಂಟ್ರಿನಲ್ಲಿ DCM ಗಾಡಿ ವಾಪಸ್ ಬರ್ತಾರೆ. ಆ ತರ ಇರುತ್ತೆ. ರೆಸ್ಪೆಕ್ಟ್ ಕೊಡ್ಬೇಕು ಡ್ರೈವರ್ಗೆ, ಆದ್ರೆ ಯಾರು ರೆಸ್ಪೆಕ್ಟೇ ಕೊಡೋದಿಲ್ಲ. ಮೊದ್ಲೇ ಅದು ಯಾಕಂಗ್ ಮಾಡ್ತಾರೋ ಏನೋ, ಡ್ರೈವರ್ಗಳು ಕಂಡ್ರೆ ಜನಗಳು ಏನನ್ನ ಒಂದ್ ಚೂರ್ ಆಯ್ತು ಅಂದ್ರೆ ಹಂಗೆ ಇಡೀ ಊರೇ ಬರ್ತತೆ ಮಾಡಕ್ ಕೆಲ್ಸ ಇಲ್ದಾರೆಲ್ಲ. ನಾನೊಂದ್ ಏಟ್ ನೀನೊಂದ್ ಏಟ್ ಅಂತೇಳಿ ಗಾಡಿಗಳು ಟಚ್ ಆಗ್ಬಿಟ್ರೆ, ಆಕ್ಸಿಡೆಂಟ್ ಆಗ್ಬಿಟ್ರೆ ಡ್ರೈವರ್ಗಳನ್ನ ಹೊಡೆದೇ ಸಾಯಿಸ್ಬಿಡ್ತಾರೆ ಅಂತಾರು. ನೋಡಿ, ಇದೆ ಬೆಂಗಳೂರು ಗಾಡಿ ಹೋಯ್ತು ನೋಡಿ ಹತ್ತಾಗೆ, ಇಲ್ಲಿ ಸಿಕ್ತು. ಬನ್ನಿ ಬಾರ್ಡ್ರಲ್ಲಿ ಹೋಗಿ ಸಿಗ. ನಿರ್ಮಲ್ ಟೋಲ್ ದಾಟಿದ್ವಿ. ಇವಾಗ ಎಲ್ಲನ್ನ ಊಟಕ್ಕೆ ನಿಲ್ಸ್ಬೇಕು. 11 ಗಂಟೆ ಆಯ್ತು. ರಾಜಸ್ಥಾನಿ ಹೋಟ್ಲ್ ನೋಡ್ತಾ ಇದೀನಿ ಗುರು, ನಿಲ್ಸೋಣ ಅಂತೇಳಿ. ಅಲ್ಲಿ ಒಂದಿತ್ತು, ಆ ಹೋಟ್ಲಾಗೆ ಗಾಡಿ ನಿಲ್ಸಕ್ ಹೋದ್ರೆ ಗಾಡಿನೇ ಸಿಕ್ಕಾಕೊಂತತೆ, ಆ ಥರ ಇತ್ತು ಹೋಟ್ಲು. ಅದಕ್ಕೆ ಹಂಗೆ ಬಂದ್ಬಿಟ್ಟೆ. ಇಲ್ಲಿ ನೋಡಿ ಅದರ ವ್ಯೂ ಹೆಂಗ್ ಕಾಣ್ತಿದೆ, ವ್ಯೂ ಮಾತ್ರ ಸೂಪರ್ ಆಗಿ ಕಾಣ್ತಿದೆ ನೋಡಿ. ಈ ಕಡೆ ಎಲ್ಲ ಎಲ್ಲಿ ನೋಡಿದ್ರು ಹಚ್ಚ ಹಸ್ರಾಗೈತಿ. ಇದನ್ನ ನೋಡಕ್ಕೆ ಒಂಥರ ಚಂದ. ಹೋಗ್ಬೇಕಾದ್ರೆ ಇಲ್ಲೆಲ್ಲ ಮಳೆ ನೈಟ್ ಪಾಸ್ ಆಗಿದ್ದು, ಇವಾಗ ವಾಪಸ್ ಡೇ ಪಾಸ್ ಆಗ್ತಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ರೋಡಲ್ಲಿ. ಈ ಥರ ಇದ್ರೆ ಎಲ್ಲಿ ಹೋಗೋಕ್ಕೆ ಎಷ್ಟು ದೂರ ಬೇಕಾದರೂ ಜರ್ನಿ ಮಾಡ್ಬೋದು, ಬೇಜಾರು ಅನ್ಸಲ್ಲ. ಆದರೆ ಯಾಕೋ ಇವಾಗ ಒಂಚೂರು ಸೆಕೆ ಆಗ್ತಾಯಿತ್ತು ಬಿಸಿಲಿಗೆ. ಮಳೆ ಏನು ಕಾಣ್ತಿಲ್ಲ, ಬಂದೇ ಇಲ್ಲ ಮಳೆ. ಅಲ್ಲಿ ಎಲ್ಲಿಂದ ಹೋಗ್ಬೇಕಾದ್ರೆ ನಾಗ್ಪುರಿಂದನೂ ಮಳೆ ಬಂದಿಲ್ಲ ನಮಗೆ, ಬರ್ಬೇಕಾದ್ರೂ ಇಲ್ಲ. ಅಲ್ಲಿ ಮಾತ್ರ ಲೋಡ್ ಮಾಡ್ಬೇಕಾದ್ರೆ ಒಂದು ಜಡಿ ಬಂತು ಅಷ್ಟೇ, ತಿರುಗಿ ಮಳೆನೇ ಇಲ್ಲ ನೋಡಿ. ವ್ಯೂ ಹೆಂಗೆ ಕಾಣ್ತಿದೆ, ಸೂಪರ್ ಆಗಿದೆ ನೋಡಿ. 2 ಗಂಟೆ ಆಗೈತೆ. ಇವಾಗ ಊಟ ಮಾಡೋಣ ಅಂತೇಳಿ ನಿಲ್ಲಿಸ್ದೆ, ಆದರೆ ಬೆಲ್ಟಲ್ಲಿ ಲೂಸ್ ಆಗ್ತಿದೆ ಒಂದು ಬೆಲ್ಟು ಹಗ್ಗ ಎಲ್ಲ. ಹಗ್ಗ ಬೆಲ್ಟು ಎಲ್ಲ ಲೂಸ್ ಆಗಿಬಿಟ್ಟಿದೆ ನೋಡಿ. ಹಿಂದೆ ಹೆಂಗಾಗಿದ್ದಾವೆ, ರಿಂಗ್ ತಗೊಬಂದು ಟೈಟ್ ಮಾಡಬೇಕು. ಇದು ಹಗ್ಗ ನೋಡಿದ್ರೆ ಇದು ಎಷ್ಟು ಇದಾಗುತ್ತೆ, ಅದನ್ನು ಜರುಗಲ್ಲ. ಬೆಲ್ಟ್ ಐತಲ್ಲ ಅಂದರೆ ಅದು ಮಾಲ್ ಕುತ್ಕೊಳುತ್ತೆ. ಅದು ಗುರು ಇದು ಕೆಳಕ್ಕೆ ಬಿದ್ದುಬಿಟ್ಟೆ ಹಗ್ಗ. ಇದನ್ನು ಕಟ್ಟನ್ನು ಬಂದು ಫಸ್ಟ್ ಊಟ ಮಾಡಿದೆ. ಎಲ್ಲಂದರೆ ಆರ್ಮೂರ್ ಹತ್ರ ಅಣ್ಣಾಚಿ ಹೋಟ್ಲ್ ಆಪೋಸಿಟ್ ಒಂದು ಇದು ಪೆಟ್ರೋಲ್ ಬಂಕ್ ಇದೆಯಲ್ಲ, ಅಣ್ಣಾಚಿ ಬಂಕು, ಅದ್ರ ಆಪೋಸಿಟ್ ಒಂದು ರಾಜಸ್ಥಾನಿ ಹೋಟ್ಲ್ ಐತೆ. ಅಲ್ಲೇ ಬಂದು ಊಟ ಮಾಡಿದ್ದು. 12:30 ನೋಡಿ ಟೈಮು. ಹಗ್ಗ ಬೆಲ್ಟು ಎಲ್ಲ ಲೂಸ್ ಆಗಿಬಿಟ್ಟಿತ್ತು, ಎಲ್ಲ ಟೈಟ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೊರಟಿ ನೋಡಿ. ಡಾಬದ ಒಳಗಡೆ ಹೊಡೆಯೋಕ್ಕೆ ಭಯ ಆಗುತ್ತೆ. ಯಾಕಂದ್ರೆ ಕೆಸರು ಪಾರ್ಕಿಂಗ್ ದೊಡ್ಡದೈತೆ, ಒಳಗಡೆ ಹೊಡೆದಿಲ್ಲ. ಯಾಕಂದರೆ ಇಲ್ಲಿ ಮೋಸ್ಟ್ಲಿ ಮಳೆ ಬಂದಿರೋಕ್ಕಿಲ್ಲ 2 ದಿವಸಲಿದ್ದನು. ಇಲ್ಲಾಂದರೆ ಫುಲ್ ಒಳಗಡೆ ಕೆಸರಿರೋದು. ಕೆಸರಂತೂ ಇಲ್ಲ, ಮಳೆ ಬಂದಿರೋಕ್ಕಿಲ್ಲ. ಮಳೆ ರಜಾ ಹೋಗಿರ್ಬೋದು ಅನ್ಸುತ್ತೆ ಮೋಸ್ಟ್ಲಿ 2 ದಿವಸ ವರುಣ. ಹಂಗೆ ಬಂದರೆ ವರುಣ ಫುಲ್ಲು ರಜಾನೇ ಇಲ್ದಂಗೆ ಬರ್ತಾನೆ, ಹೋದರೆ ರಜಾ ಹೋಗ್ಬಿಡ್ತಾನೆ. ಆ ಥರ ಮಾಡಬೇಡಪ್ಪ ವರುಣ ದೇವ, ಬಿಟ್ಬಿಟ್ಟು ಬರ್ತಾಯಿರು. ಒಂದಿನ ರಜಾ ತಗೋ, ಒಂದಿನ ಡ್ಯೂಟಿ ಮಾಡು. ಬಂದರೆ ಬರ್ತೀಯ, ಹೋದರೆ ಹೋಗ್ತೀಯ, ಹಂಗೆಲ್ಲ ಮಾಡಬಾರ್ದು. ಮಳೆ ಬಂದರೆ ಚೆನ್ನಾಗೆ. ಇವತ್ತಾಲೆ ಸೆಕೆ ಆಗ್ತೈತೆ. ಹಂಗೆ ಅಂದ್ರೆ ಏನಂದರೆ ಮಳೆ ಬಂದರೆ ಸುಮ್ಮನೆ ಬರ್ತಾನೆ ಇರ್ತೈತೆ ಅಂತಾರೆ. ಮಳೆ ಬಂದಿಲ್ಲ ಅಂದರೆ ಬಂದಿಲ್ಲ ಅನ್ನೋದು, ಹಿಂಗೇನೆ ಅನ್ನೋದು ನಾವು ಮಾಡ್ಕೊಂಡು ಹೋಗ್ತಿದ್ದೀವಿ. ಬಿಸಿಲು ನೋಡಿ ಎಷ್ಟೊಂದು ಬಿಸಿಲೈತೆ. ಮುಂದೆ ಬಿಸಿಲು ಎಷ್ಟೊಂದು ಬಂದಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ ಅಲ್ವಾ, ಗೊತ್ತೇ ಆಗೋದಿಲ್ಲ ಬಿಸಿಲೈತೆ ಅಂತೇಳಿ. ಯಾಕಂದರೆ ಗಾಳಿ ಬೀಸ್ತಿದೆಯಲ್ಲ ನೋಡ್ಗುರು, ಕಾರ್ ಹೆಂಗೆ ಬರ್ತೈತೆ. ಇನ್ನೂ ಪಾಸ್ ಆಗಿಲ್ಲ, ಹಂಗೆ ಬರ್ತಾನೆ ಇಂಡಿಕೇಟ್ರ್ ಹಾಕ್ಕೊಂಡು. ಏನು ಮಾಡ್ತೀರಾ, ಅವ್ರು ಕಲ್ಸಿರೋ ಗುರು ಹಂಗೆ ಹೇಳ್ಕೊಟ್ಟಿರ್ತಾರೆ ಅವ್ರಿಗೆ.
ಲೆಫ್ಟ್ ಸೈಡಲ್ಲಿ ಓವರ್ಟೇಕ್ ಮಾಡೋದು ಜಾಸ್ತಿ ಅವರು. ಅವ್ರ ಸುದ್ದಿ ತಗೊಂಡು ನಾವೇನು ಮಾಡೋಣ. ನಮ್ಮ ಜನಗಳದ್ದು ಯೋಚನೆ ಯಾವ ಥರ ಇರುತ್ತಂದರೆ ಲಾರಿ ಡ್ರೈವರ್ ಬಗ್ಗೆ. ಲಾರಿ ಡ್ರೈವರ್ ಅಂದರೆ ಒಂಚೂರು ವ್ಯಾಲ್ಯೂ ಇರಲ್ಲ. ಲಾರಿ ಡ್ರೈವರ್ ಅಂದರೆ ಕುರಿಕಾಯಿಗಿನ್ನ ಕಡೆ ಕೀಳಾಗಿ ನೋಡ್ತಾರೆ. ಲಾರಿ ಡ್ರೈವರ್ ಅಂದೇಟಿ ಈಗ ಬರೀ ಕುಡಿತಾನೆ, ತಿಂತಾನೆ, ಎಲ್ಲಂದ್ರಲ್ಲೇ ಹೋಗ್ತಾನೆ, ಏನೇನೋ ಮಾಡ್ತಾರೆ ಅನ್ನೋ ಮೆಂಟಾಲಿಟಿ ಬಂದ್ಬಿಟ್ಟದ ಮನುಷ್ಯ ಜನಗಳಿಗೆ. ಲಾರಿ ಡ್ರೈವರ್ ಅಂದ್ರೇ ಅಷ್ಟು ಕೀಳಾಗಿ ನೋಡೋದು ಲಾರಿ ಡ್ರೈವರ್ನ. ಲಾರಿ ಡ್ರೈವರಿಗೆ ವ್ಯಾಲ್ಯೂನೇ ಇಲ್ಲ ಗುರು. ಎಲ್ಲ ಲಾರಿ ಡ್ರೈವರ್ಗಳು ಕೆಟ್ಟರಾಗಿರಲ್ಲ. ಎಲ್ಲರೂ ಯಾರು 100% ಕೆಟ್ಟರು ಇರ್ತಾರೆ. ಅದು ಜನ ಯಾರು ಒಳ್ಳೆಯರು ಇರಬಾರ್ದು, ಎಲ್ಲ ಕೆಟ್ಟರೇ ಇರೋದು. ಈಗ 100% 20% ಕೆಟ್ಟರು ಇರ್ತಾರೆ ಡ್ರೈವರ್ಗಳು. ಡ್ರಿಂಕ್ಸ್ ಮಾಡೋದು, ಎಲ್ಲಂದ್ರಲ್ಲೇ ಹೋಗೋದು, ಇರೋ ಬರೋ ವ್ಯಾಲ್ಯೂನೆಲ್ಲ ಹಾಳು ಮಾಡ್ತಿರ್ತಾರೆ. 100% ಎಲ್ಲೋದ್ರೂ ಇದ್ದೇ ಇರ್ತಾರೆ. ಒಳ್ಳೆ ಜನ ಯಾರೂ ಇರಲ್ಲ. ಈಗ ಒಂದು ಊರಲ್ಲಿ ಇಡೀ ಊರಿಗೂರೇ ಒಳ್ಳೆಯರಾಗಿರಲ್ಲ, ಇಡೀ ಊರಿಗೂರೇ ಕೆಟ್ಟರಾಗಿರಲ್ಲ. ಅದ್ರಾಗೆ ಒಂದು 10% ಕೆಟ್ಟ ಜನ ಇದ್ದೇ ಇರ್ತಾರೆ. ಇದು ಹಂಗೆ ಡ್ರೈವಿಂಗ್ ಫೀಲ್ಡ್ನಲ್ಲಿ ಒಬ್ಬೊಬ್ರು ಇರ್ತಾರೆ. ಏನು ಮಾಡ್ತೀರಿ ಹೇಳಿ, ಅವರು ಡ್ರಿಂಕ್ಸ್ಗೆ ಎಡಿಟ್ ಆಗಿಬಿಟ್ಟಿರ್ತಾರೆ, ಬಿಡೋಕ್ಕೆ ಬರೋಲ್ಲ. ಬಿಟ್ಟರೆ ಅವ್ರು ಕೈಕಾಲು ಕೆಲಸ ಮಾಡಲ್ಲ, ಶೇಕ್ ಬರ್ತಾವಂತೇಳಿ ತೊಗೊತಿರ್ತಾರೆ. ಆದರೆ ಜನಗಳಿಗೆ ಯಾವ ಥರ ಅಂದರೆ ಡ್ರೈವರ್ ಅಂದ್ರೇ ಅವ್ನು ಕುಡಿತಾನೆ. ಲಾರಿ ಡ್ರೈವರ್ಗಳೆಲ್ಲ ಕುಡಿತಾರೆ ಅಂತ ತಿಳ್ಕೊಂಬಿಟ್ಟಾರೆ. ಕುಡಿದ ಡ್ರೈವರ್ಗಳು ಎಷ್ಟೋ ಜನ ಇದ್ದಾರೆ. ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಡ್ರೈವರ್ಗಳೆಲ್ಲ ಇದ್ದಾರೆ. ಅಂಥವ್ರಿಗೆ ಒಂಚೂರು ವ್ಯಾಲ್ಯೂ ಬೆಲೆ ಕೊಡ್ರಿ ಅಷ್ಟೇ. ನಾವೇನು ನಿಮ್ಮನ್ನು ಸಾರು ಪಾರು ಅಂತಂದು ಕರಿಬೇಡ್ರಿ. ಹೋಗಲ್ಲ ಬಾರಲ್ಲ ಅನ್ನೋತ್ತಾಗ ಹೋಗಪ್ಪ ಬಾರಪ್ಪ ಅಂದರೆ ಎಷ್ಟೋ ಸಮಾಧಾನ ಇರ್ತದೆ. ಏನು ಹಂಗೆ ಸುಮ್ಮನೆ ದನ ಕುರಿ ಅಂದಂಗೆ ನಮ್ಮನ್ನು ಬರ ಇಲ್ಲಿ ನಡೆಯೋ ಆ ಕಡೆ. ಆದರೆ ಇವರು ನಮ್ಮ ಸಾಹೇಬ್ರುಗಳಂತೂ ನಮಗೊಂದು ಚೂರು ಮರ್ಯಾದೆನೇ ಕೊಡೋದಿಲ್ಲ. ಕೆಲ್ಸಕ್ಕೆ ಬರೋದು ಮಾತುಗಳೇ ಆಡ್ತಿರ್ತಾರೆ. ಇವಾಗ ಅವ್ರ ವಿಷಯ ತಗೊಂಡು ನಾವೇನು ಮಾಡೋಣ. ಹೋಗ್ತಾ ಇರೋನು ಬನ್ನಿ. ಹೈದ್ರಾಬಾದ್ ಬಂದು ಇನ್ನು ಒಂದು 180 ಕಿಲೋಮೀಟ್ರ್ ಐತೆ ಅಷ್ಟೇ ಹೈದ್ರಾಬಾದು. ಅಲ್ಲಿಂದ ಎಕ್ಸ್ಪ್ರೆಸ್ ಒಂದು 250 ಕಿಲೋಮೀಟ್ರ್ ಹೋದ್ನಂದರೆ ಆರಾಮಾಗೆ ಇದು ಹೈದ್ರಾಬಾದ್ ದಾಟ್ಬಿಡ್ತೀನಿ. ಇವತ್ತು ಹೆಂಗೋ ಸಂಡೇ ಹಾಲಿಡೇ, ರಜೆ ಇರುತ್ತೆ. ಯಾವ ಆಫೀಸರ್ಗಳು ಎಂಪ್ಲಾಯಿ ಸ್ಕೂಲು ಕಾಲೇಜ್ನವ್ರು ಯಾರೂ ಬರೋದಿಲ್ಲ, ಎಲ್ಲ ಮನೆ ಸೇರಿರ್ತಾರೆ. ಇವತ್ತು ಸಂಡೇ ಹಾಲಿಡೇ ಅಲ್ವಾ, ಹಂಗಾಗಿ ಬೇಗ ಪಾಸ್ ಮಾಡೋಂದ್ರು 12 ಗಂಟೆ ಆಯಿತು. ನಾನು 12:15 ಆದ್ರೂ ಇಲ್ಲೇ ಇದ್ದೀನಿ, ಹೈದ್ರಾಬಾದಿಗೆ ಹೋಗಿಲ್ಲ. ನಾನು ಬೆಳಗ್ಗೆಯಿಂದ 200 ಕಿಲೋಮೀಟ್ರ್ ಬಂದಿಲ್ಲ ಗಾಡಿ. 12:15 ಆದ್ರೂ ಏನು ಓಡಿಸಿದ್ದೇನೇನೋ. ಬಾರ್ಡ್ರಲ್ಲಿ ಜಾಮ್ ಆಯಿತು. ಮತ್ತು ಅದಾದಮೇಲೆ ಇದು ಬಿಲ್ ತೆಗಿಸ್ಕೊಳಕ್ಕೆ ನಿಂತ್ಕೊಂಡೆ, ಅಲ್ಲಿ ಲೇಟ್ ಆಯಿತು. ಬೆಳಿಗ್ಗೆ ತಿಂಡಿ ಕೂಡ ಮಾಡಿಲ್ಲ ಗುರು, ಹಂಗೆ ಬಂದೀನಿ. ತಿಂಡಿ ಯಾಕೆ ಮಾಡಲಿಲ್ಲ ಅಂದರೆ ಯಾಕೋ ಏನು ಮಾಡ್ತೀವಿ ಅಂತಂದು ಬೇಜಾರಾಯಿತು. ಇಡ್ಲಿ ತಿಂಡಿ ಮತ್ತೆ ಹೊಟ್ಟೆ ಸಿಗುತ್ತೆ. ಒಂದೇ ಸಲ ಊಟ ಮಾಡಿದ್ರಾತು ಅಂತೇಳಿ ಬಂದಿದ್ದು. ಇವಾಗ ಊಟ ಮಾಡಿದೆ. ಇವಾಗ 4-5 ಗಂಟೆವರೆಗೂ ಜುಪ್ಪನಲ್ಲ, ಸುಮ್ಮನೆ ಹೋಯ್ತಾ ಇರೋದೆ. ಇವತ್ತು ಎಷ್ಟೊತ್ತಿದ್ರೂ ನಾಳೆ ಬೆಳಗ್ಗೆ ಚಿಕ್ಕಬಳ್ಳಾಪುರನಾಗ ಇರ್ಬೇಕು ಗುರು. ಇವತ್ತು ರಾತ್ರಿ ಸಾಯಂಕಾಲ 6:30-7 ಗಂಟೆಗೆ ಹೈದ್ರಾಬಾದ್ ರಿಂಗ್ ರೋಡ್ ದಾಟಿದ್ನಂದರೆ ಅಲ್ಲಿಂದ ಇನ್ನೇನು ದೂರ ಲೇಟ್ ಇಡ್ಸಲ್ಲ, ಆರಾಮಾಗಿ ಹೋಗ್ಬಿಡ್ತೀನಿ. ಬಾಗೇಪಲ್ಲಿಂದ 20 ಕಿಲೋಮೀಟ್ರ್ ಅಷ್ಟೇ. ಬಾಗೇಪಲ್ಲಿಗೆ ಮುಟ್ಬೇಕಾಗಿರೋದು ನಾವು. ಬನ್ನಿ ಹೈದ್ರಾಬಾದ್ ಹತ್ರ, ಹೈದ್ರಾಬಾದ್ ಅಂತೀನಿ, ಮೆಡ್ಚಲ್ಲಾಗಿ ಹೋಗಿ ಸಿಗೋಣ.